ಯುವ ಅನ್ನೋದು ರಾಜ್ ಕುಟುಂಬಕ್ಕೆ ಲಕ್ಕಿ ಟೈಟಲ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಶಿವರಾಜ್ ಕುಮಾರ್ ಯುವರಾಜ ಎನ್ನುವ ಹೆಸರಿನಲ್ಲಿ ಸಿನಿಮಾ ಮಾಡಿ ಗೆದ್ದಿದ್ರು. ಇಲ್ಲಿ ಶಿವಣ್ಣ ಕಾಲೇಜ್ ಹುಡುಗನಾಗಿ ಮಿಂಚಿದ್ರು. 2001ರಲ್ಲಿ ತೆರೆಗೆ ಬಂದ ಈ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಆಗಿದ್ವು. ಹ್ಯಾಟ್ರಿಕ್ ಹೀರೋ ಇಲ್ಲಿ ಹೊಸ ಡ್ಯಾನ್ಸ್ ಸ್ಟೆಪ್ ಗಳನ್ನ ಹಾಕಿದ್ರು. ಆ ಕಾಲಕ್ಕೆ ಇದು ಯುವಕರ ಫೇವರೇಟ್ ಆಗಿತ್ತು. ಈ ಸಿನಿಮಾ ಬಂದು 20 ವರ್ಷಗಳ ಬಳಿಕ ಪುನೀತ್ ರಾಜ್ಕುಮಾರ್ ಯುವರತ್ನ ಸಿನಿಮಾದಲ್ಲಿ ಮಿಂಚಿದ್ರು. 2021ರಲ್ಲಿ ಕನ್ನಡದ ಜೊತೆಗೆ ತೆಲುಗಿನಲ್ಲೂ ಈ ಸಿನಿಮಾ ಬಿಡುಗಡೆ ಆಗಿತ್ತು. ಕನ್ನಡದಲ್ಲಿ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಈ ಸಿನಿಮಾದ ಹಾಡುಗಳಿಗೆ ಅಪ್ಪು ಹೈ ವೋಲ್ಟೇಜ್ ಪವರ್ ಸಪ್ಲೈ ಮಾಡಿದ್ರು. ಅವರ ಡ್ಯಾನ್ಸ್ ಸ್ಟೆಪ್ಗಳಂತೂ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ವು. ನುಂಚಾಕ್ ಡ್ಯಾನ್ಸ್ ಅಂತೂ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ಆದ್ರೆ ಯಾರು ಈ ಸಾಹಸ ಮಾಡುವ ಧೈರ್ಯ ತೋರಲಿಲ್ಲ. ಬ್ರೂಸ್ಲಿ ರೇಂಜ್ಗೆ ಅಪ್ಪು ನುಂಚಾಕು ಕಂಟ್ರೋಲ್ ಮಾಡಿದ್ರು. ಜೊತೆಗೆ ಸ್ಟೆಪ್ಗಳನ್ನು ಕೂಡ ಪರ್ಫೆಕ್ಟ್ ಆಗಿ ಮಾಡಿದ್ರು. ದೊಡ್ಡಪ್ಪ ಯುವರಾಜನಾಗಿ ಗೆದ್ದಿದ್ರು. ನಂತರ ಚಿಕ್ಕಪ್ಪ ಯುವರತ್ನನಾಗಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. ಇದೀಗ ಮಗ ಯುವನ ಸರದಿ. ಯುವ ಟೈಟಲ್ ಜೊತೆಗೆ ಯುವರಾಜ್ ಕುಮಾರ್ ಎನ್ನುವ ಹೆಸರಿನೊಂದಿಗೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇರುವ ರಾಘಣ್ಣನ ಮಗನಿಗೆ ನಿರೀಕ್ಷೆಗೂ ಮೀರಿದ ಬೆಂಬಲ ಸಿಗ್ತಾ ಇದೆ. ಯುವನ ಬೆನ್ನ ಹಿಂದೆ ಅಪ್ಪು ಎನ್ನುವ ಹೆಸರು ಕೂಡ ಸೇರಿಕೊಂಡಿದೆ. ಚಾಮರಾಜನಗರದಲ್ಲಿ ನಡೆದ ಮೊದಲ ಹಾಡಿನ ಬಿಡುಗಡೆ ಸಮಾರಂಭದಲ್ಲಿ ಪವರ್ ಸ್ಟಾರ್ ಫ್ಯಾನ್ಸ್ ಕಾರ್ಯಕ್ರಮದ ಉದ್ದಕ್ಕೂ ಅಪ್ಪು ಎನ್ನುವ ಘೋಷಣೆನ ಕೂಗುತ್ತಲೇ ಇದ್ರು. ಯುವ ಸ್ಟೇಜ್ ಮೇಲೆ ಬಂದಾಗಲಂತೂ ಈ ಘೋಷಣೆ 10 ಪಟ್ಟು ಹೆಚ್ಚಾಗಿತ್ತು. ಅಪ್ಪು ಅಭಿಮಾನಿಗಳು ಮಾರ್ಚ್ 29ಕ್ಕೆ ಕಾಲರ್ ಎತ್ತಿಕೊಂಡು ಓಡಾಡ್ತೀರಿ ಎಂದು ನಿರ್ದೇಶಕ ಸಂತೋಷ್ ರಾಮ್ ಹೇಳಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಿರ್ದೇಶಕರ ಮಾತುಗಳಲ್ಲಿ ಈ ಸಿನಿಮಾದ ಮೇಲಿರುವ ಭರವಸೆ ಎದ್ದು ಕಾಣ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಮತ್ತೊಂದು ಹಾಡು ಬಿಡುಗಡೆಯಾಗಲಿದ್ದು, ಈ ಹಾಡು ಅಪ್ಪು ಅವರಿಗೆ ಅರ್ಪಣೆಯಾಗಲಿದೆ. ಅಪ್ಪು ಅವರನ್ನೇ ನೆನಪಿಸುವ ಹಾಡು ಇದಾಗಲಿದೆ. ಮಾರ್ಚ್ 3ನೇ ವಾರ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿದೆ. ಸದ್ಯ ಬಿಡುಗಡೆಯಾಗಿರುವ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡು ಟ್ರೆಂಡಿಂಗ್ ನಲ್ಲಿದ್ದು, ಇದಕ್ಕೆ ಶಿವರಾಜ್ ಕುಮಾರ್ ಕೂಡ ಹೆಜ್ಜೆ ಹಾಕಿದ್ದು ಇದಕ್ಕೆ ಮತ್ತಷ್ಟು ಪವರ್ ಬಂದ ಹಾಗಾಗಿದೆ. ಯುವ ಹಾಕಿರುವ ಸ್ಟೆಪ್ಗಳನ್ನ ಶಿವಣ್ಣ ಸಲೀಸಾಗಿ ಮಾಡಿದ್ದಾರೆ. ಯಾವುದೇ ಪ್ರಾಕ್ಟೀಸ್ ಇಲ್ಲದೆ ಹ್ಯಾಟ್ರಿಕ್ ಹೀರೋ 62ರಲ್ಲೂ ಈ ರೇಂಜ್ಗೆ ಕುಣಿತಿದ್ದು ಕೂಡ ವೈರಲ್ ಆಗ್ತಾ ಇದೆ. ಒಟ್ಟಾರೆ ದೊಡ್ಡ ಮನೆಯ ಕುಡಿಗೆ ಇಡೀ ರಾಜ್ ಕುಟುಂಬವೇ ಬೆಂಬಲಿಸಿದೆ. ಮಾರ್ಚ್ 16ಕ್ಕೆ ಹೊಸಪೇಟೆಯಲ್ಲಿ ನಡೆಯಲಿರುವ ಯುವ ಇವೆಂಟ್ ಮೇಲೆ ಇದೀಗ ಎಲ್ಲರ ದೃಷ್ಟಿ ನೆಟ್ಟಿದೆ. ಆ ದಿನ ಶಿವಣ್ಣ ಕೂಡ ಬರುವ ನಿರೀಕ್ಷೆ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.